ಕಳೆದ 2023-24ರಲ್ಲಿ ಸುಮಾರು 73 ಲಕ್ಷ ಟ್ರೇಡರ್ಸ್ ಫ್ಯೂಚರ್ ಅಂಡ್ ಆಪ್ಷನ್ಸ್ ವಿಭಾಗದಲ್ಲಿ ಹಣವನ್ನು ಕಳೆದುಕೊಂಡಿದ್ದಾರೆ. ಟ್ರೇಡರ್ಸ್ ಸರಾಸರಿ 1,20,000 ರೂಪಾಯಿ ನಷ್ಟಕ್ಕೀಡಾಗಿದ್ದಾರೆ. ಅಂದರೆ ಒಟ್ಟು ಟ್ರೇಡರ್ಸ್ ಪೈಕಿ 91.1% ಮಂದಿ ನಷ್ಟ ಅನುಭವಿಸಿದ್ದಾರೆ. ಹಾಗಂತ ಬೇರೆ ಯಾರೋ ಹೇಳಿದ್ರೆ ಗಂಭೀರವಾಗಿ ಪರಿಗಣಿಸಬೇಕಾದ ಅಗತ್ಯ ಇರಲಿಲ್ಲ. ಆದರೆ ಸ್ವತಃ ಷೇರು ಮಾರುಕಟ್ಟೆ ನಿಯಂತ್ರಕ ಸೆಬಿಯ ಇತ್ತೀಚಿನ ವರದಿಯೇ ಈ ವಿಷಯ ತಿಳಿಸಿದೆ. ಹೀಗಾಗಿ ವರದಿಯು ಹೂಡಿಕೆದಾರರ ವಲಯದಲ್ಲಿ ಸಂಚಲನ ಸೃಷ್ಟಿಸಿದೆ. 2022-24ರಲ್ಲಿ ಈಕ್ವಿಟಿ ಡಿರೈವಟೀಸ್ ವಲಯದಲ್ಲಿ ಲಾಭ ನಷ್ಟ ಕುರಿತ ವಿಶ್ಲೇಷಣಾತ್ಮಕ ವರದಿಯನ್ನ ಸೆಬಿ ಬಿಡುಗಡೆಗೊಳಿಸಿದೆ. ಇದು ಹಲವು ಮಹತ್ವದ ಅಂಕಿಅಂಶಗಳನ್ನು ತಿಳಿಸಿದೆ. ಮುಖ್ಯವಾಗಿ ಫ್ಯೂಚರ್ ಅಂಡ್ ಆಪ್ಷನ್ ಟ್ರೇಡಿಂಗ್ ಎನ್ನುವುದು ಎಷ್ಟು ಅಪಾಯಕಾರಿ ಎಂಬುದನ್ನು ಬಹಿರಂಗಪಡಿಸಿದೆ. ಷೇರು ಮಾರುಕಟ್ಟೆಯಲ್ಲಿ ಟ್ರೇಡಿಂಗ್ ಮಾಡಿ ರಾತ್ರೋರಾತ್ರಿ ಕೋಟಿಗಟ್ಟಲೆ ದುಡ್ಡು ಗಳಿಸಬಹುದು ಎಂಬ ಭ್ರಮೆಯಲ್ಲಿ ಅಥವಾ ತಪ್ಪು ಕಲ್ಪನೆಯಲ್ಲಿ ಇರುವವರು ಸೆಬಿಯ ಈ ಕಣ್ತೆರೆಸುವ ವರದಿಯನ್ನ ಗಮನಿಸಲೇಬೇಕು. 2022-24ರ ನಡುವೆ 1,13,00,000 ಮಂದಿ ವೈಯಕ್ತಿಕ ಹೂಡಿಕೆದಾರರು 1,81,000 ಕೋಟಿ ರೂಪಾಯಿ ನಷ್ಟ ಮಾಡಿಕೊಂಡಿದ್ದಾರೆ. 2023-24ರಲ್ಲಿಯೇ 75,000 ಕೋಟಿ ರೂಪಾಯಿ ನಷ್ಟ ಮಾಡಿಕೊಂಡಿದ್ದಾರೆ. ಕಳೆದ 3 ವರ್ಷಗಳಲ್ಲಿ 1 ಕೋಟಿಗೂ ಹೆಚ್ಚು ಮಂದಿ ಸರಾಸರಿ 2 ಲಕ್ಷ ರೂಪಾಯಿಗಳನ್ನು F&O ಸೆಗ್ಮೆಂಟ್ ಅಲ್ಲಿ ಕಳೆದುಕೊಂಡಿದ್ದಾರೆ. 4 ಲಕ್ಷ ಟ್ರೇಡರ್ಸ್ ಸರಾಸರಿ 28 ಲಕ್ಷ ರೂಪಾಯಿ ನಷ್ಟಕ್ಕೀಡಾಗಿದ್ದಾರೆ. ಕೇವಲ 7.2% ಮಂದಿ ವೈಯಕ್ತಿಕ ಟ್ರೇಡರ್ಸ್ ಮಾತ್ರ ಲಾಭ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ಲಾಭ ಮಾಡಿಕೊಂಡಿರುವವರು ಯಾರು? ಸೆಬಿಯ ಪ್ರಕಾರ FPI ಮತ್ತು ಪ್ರೊಪ್ರೈಟರಿ ಟ್ರೇಡರ್ಸ್ ಮಾತ್ರ ಲಾಭ ಗಳಿಸಿದ್ದಾರೆ. ಯಾರು ಇವರು FPIಗಳು ಎಂದು ನೀವು ಕೇಳಬಹುದು. ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಥವಾ ವಿದೇಶಿ ಹೂಡಿಕೆದಾರರು ಭಾರತೀಯ ಷೇರು, ಮ್ಯೂಚುವಲ್ ಫಂಡ್, ಬಾಂಡ್, ETF ಗಳಲ್ಲಿ ಮಾಡುವ ಹೂಡಿಕೆಯನ್ನ FPI ಎನ್ನುತ್ತಾರೆ. ಇನ್ನು ಪ್ರೊಪ್ರೈಟರಿ ಟ್ರೇಡರ್ಸ್ ಅಂದ್ರೆ ಯಾವುದಾದರೂ ಒಂದು ಹೂಡಿಕೆ ನಿರ್ವಹಣೆಯ ಹಣಕಾಸು ಸಂಸ್ಥೆಯು ಷೇರು, ಮ್ಯೂಚುವಲ್ ಫಂಡ್, ಬಾಂಡ್ಗಳನ್ನು ತನ್ನದೇ ಹಣದಲ್ಲಿ ಖರೀದಿಸಿದಾಗ ಅದು ಪ್ರೊಪ್ರೈಟರಿ ಟ್ರೇಡಿಂಗ್ ಎನ್ನಿಸುತ್ತದೆ. ಅಲ್ಲಿ ಅದು ಗ್ರಾಹಕರ ಹಣದ ಬದಲಿಗೆ ತನ್ನದೇ ಹಣವನ್ನ ಹೂಡಿಕೆ ಮಾಡುತ್ತದೆ. ಈ 2 ಕ್ಯಾಟಗರಿಯವರು ಫ್ಯೂಚರ್ ಅಂಡ್ ಆಪ್ಷನ್ಸ್ ನಲ್ಲಿ 2023-24ರಲ್ಲಿ 33,000 ಕೋಟಿ ರೂಪಾಯಿ ಲಾಭ ಗಳಿಸಿದ್ದಾರೆ ಎಂದು ಸೆಬಿ ತಿಳಿಸಿದೆ. ಆದ್ದರಿಂದ ವೈಯಕ್ತಿಕವಾಗಿ ಹೂಡಿಕೆ ಮಾಡುವ ರಿಟೇಲ್ ಹೂಡಿಕೆದಾರರು F&O ಅಂದರೆ ಎಷ್ಟು ಡೇಂಜರ್ ಎಂಬುದನ್ನು ಅರ್ಥಕೊಳ್ಳಬೇಕು. F&Oದಲ್ಲಿ ವೈಯಕ್ತಿಕ ಹೂಡಿಕೆದಾರರಿಗೆ ವರ್ಗಾವಣೆ ಶುಲ್ಕ ವೆಚ್ಚವಾಗಿ 50,000 ಕೋಟಿ ರೂಪಾಯಿ ತಗಲಿದೆ. ಅದರಲ್ಲಿ ಅರ್ಧ ಮೊತ್ತ ಅಂದರೆ 25,000 ಕೋಟಿ ರೂಪಾಯಿ ಬ್ರೋಕರೇಜ್ ಶುಲ್ಕವಾಗಿದೆ. 13,800 ಕೋಟಿ ರೂಪಾಯಿ STT, GST ಹಾಗೂ 10,200 ಕೋಟಿ ರೂಪಾಯಿ ಎಕ್ಸ್ಚೇಂಜ್ ಫೀಸ್ ಆಗಿ ತಗಲಿದೆ. ಇಲ್ಲಿ ಇನ್ನೂ 2 ಅಂಶಗಳನ್ನು ಗಮನಿಸಬೇಕು. 30 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಯುವಜನತೆ ಈ ಅಪಾಯಕಾರಿ F&Oದಲ್ಲಿ ಬೇಗನೆ ದುಡ್ಡು ಗಳಿಸುವ ಆಕಾಂಕ್ಷೆಯಿಂದ ಹೆಚ್ಚೆಚ್ಚು ಭಾಗವಹಿಸ್ತಾ ಇದ್ದಾರೆ. ಕಳೆದ 1 ವರ್ಷದಲ್ಲಿ ಈ ವಯಸ್ಸಿನವರ ಭಾಗವಹಿಸುವಿಕೆಯು 31%ದಿಂದ 43%ಗೆ ಏರಿಕೆಯಾಗಿದೆ. ಎರಡನೇದಾಗಿ F&O ಟ್ರೇಡರ್ಸ್ನಲ್ಲಿ 75%ಗೂ ಹೆಚ್ಚು ಮಂದಿ ಅಂದರೆ 65 ಲಕ್ಷ ಮಂದಿಯ ವಾರ್ಷಿಕ ಆದಾಯ 5 ಲಕ್ಷ ರೂಪಾಯಿಗಿಂತಲೂ ಕಡಿಮೆ. ಅಂದರೆ ತಿಂಗಳಿಗೆ ಸರಾಸರಿ 41,000 ರೂಪಾಯಿ ಆದಾಯ ಇರುವವರು ಕೂಡ ಫ್ಯೂಚರ್ ಅಂಡ್ ಆಪ್ಷನ್ನಲ್ಲಿ ಹೂಡಿಕೆ ಮಾಡಿ ಹಣ ಕಳೆದುಕೊಳ್ತಾ ಇದ್ದಾರೆ. ಕಳೆದ 2 ವರ್ಷಗಳಿಂದ ನಿರಂತರ ನಷ್ಟದಲ್ಲಿ ಇರುವ ಟ್ರೇಡರ್ಸ್ ಕೂಡ ಮತ್ತೆ ಲಾಭ ಗಳಿಸುವ ಹಂಬಲದಿಂದ ಮುಂದುವರಿತಾ ಇದ್ದಾರೆ. ಇದು ಕಳವಳಕಾರಿಯಾದ ಸಂಗತಿಯಾಗಿದೆ. ಭಾರತದಲ್ಲಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ 2002ರಲ್ಲಿ ಇಂಡೆಕ್ಸ್ ಫೀಚರ್ಸ್ನಲ್ಲಿ ಟ್ರೇಡಿಂಗ್ ಅವಕಾಶ ಕಲ್ಪಿಸಿದ ಬಳಿಕ ಡೆರೈವೇಟಿವ್ಸ್ ಮಾರ್ಕೆಟ್ ಗಣನೀಯ ಬೆಳವಣಿಗೆ ದಾಖಲಿಸತೊಡಗಿದೆ. ಡಿರೈವಟೀಸ್ ಅಂದರೆ ಫ್ಯೂಚರ್ ಅಂಡ್ ಆಪ್ಷನ್ಸ್ ಟ್ರೇಡಿಂಗ್ ಆಗಿದೆ. ಇಲ್ಲಿ ಡಿರೈವಟೀಸ್ ಕಾಂಟ್ರಾಕ್ಟ್ಗಳ ಖರೀದಿ ಮಾರಾಟ ವಹಿವಾಟು ನಡೆಯುತ್ತದೆ. ಇದರಲ್ಲಿ ರಿಟೇಲ್ ಹೂಡಿಕೆದಾರರು, ವಿದೇಶಿ ಹೂಡಿಕೆದಾರರು ಮತ್ತು ಪ್ರೊಪ್ರೈಟರಿ ಟ್ರೇಡರ್ಸ್ ಭಾಗವಹಿಸ್ತಾ ಇದ್ದಾರೆ. ಸಾಲದಕ್ಕೆ ಇತ್ತೀಚೆಗೆ ಆಲ್ಗರಿಥಮ್ ಟ್ರೇಡಿಂಗ್ ನಿಂದಾಗಿ F&O ಆಕರ್ಷಣೆ ಹೆಚ್ಚುತ್ತಾ ಇದೆ. ಹೀಗಾಗಿ ಫ್ಯೂಚರ್ ಅಂಡ್ ಆಪ್ಷನ್ಸ್ ವಹಿವಾಟಿಗೆ ಸಂಬಂಧಿಸಿ ಹೂಡಿಕೆದಾರರು ಶಿಕ್ಷಣ ಪಡಿಬೇಕು, ಡಿರೈವೇಟಿವ್ಸ್ಗಳ ಹೈ ರಿಸ್ಕ್ ಬಗ್ಗೆ ಅರಿವನ್ನು ಪಡಿಬೇಕು ಅಂತ ಸೆಬಿ ತನ್ನ ಸ್ಫೋಟಕ ವರದಿಯಲ್ಲಿ ತಿಳಿಸಿದೆ. ಹಾಗಾದ್ರೆ ಶೇರ್ ಮಾರುಕಟ್ಟೆಯಲ್ಲಿ ಹಣ ಗಳಿಸಲು ಸಾಧ್ಯವಿಲ್ವಾ? ಅದು ಒಂದು ಜೂಜೆ? ಖಂಡಿತ ಅಲ್ಲ. ಶೇರು ಮಾರುಕಟ್ಟೆ ಅಂದರೆ ಕೇವಲ ಫ್ಯೂಚರ್ ಅಂಡ್ ಆಪ್ಷನ್ಸ್ ಮಾತ್ರವೇ ಅಲ್ಲ, ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಕೂಡ ಅಲ್ಲಿ ಇದೆ. ಅದು ಸಾಧ್ಯವಾಗದಿದ್ರೆ ಮ್ಯೂಚುವಲ್ ಫಂಡ್ ಮೂಲಕವೂ ಹೂಡಿಕೆ ಮಾಡಬಹುದು. ಇವೆರಡು ಫ್ಯೂಚರ್ ಅಂಡ್ ಆಪ್ಷನ್ಸ್ ಹೈ ರಿಸ್ಕ್ ವ್ಯವಹಾರ ಕೂಡ ಅಲ್ಲ. ಷೇರುಗಳ ಫಂಡಮೆಂಟಲ್ ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ಮೂಲಕ ಹೂಡಿಕೆಯನ್ನು ಮಾಡಿ ಲಾಭ ಗಳಿಸುವ ಅನೇಕ ಉದಾಹರಣೆಗಳನ್ನು ನಾವು ನೋಡಬಹುದು. ಹಾಗಂತ ಹೈ ರಿಸ್ಕ್ ಕ್ಯಾಟಗರಿಯ F&Oದಲ್ಲಿ ಅರಿತು ಮಾಡಿದ್ರೆ ಹೂಡಿಕೆ ತಪ್ಪಲ್ಲ.
ಆದರೆ ಗೇಮ್ನ ನಿಯಮಗಳನ್ನು ಅರಿಯದೆಯೇ ಹೂಡಿಕೆ ಮಾಡಿದರೆ ಅಲ್ಲಿ ನಷ್ಟವೂ ಕಟ್ಟಿಟ್ಟ ಬುತ್ತಿಯಾಗಿರುತ್ತದೆ ಎಂಬುದನ್ನು ಮರಿಬಾರದು. ಹಾಗಾದರೆ ಕಲಿಯುವಾಗ ನಷ್ಟ ತಪ್ಪಿಸಲು ಏನು ಮಾಡಬಹುದು ಅಂತ ನೀವು ಕೇಳಬಹುದು. ಅದಕ್ಕೂ ಪೇಪರ್ ಟ್ರೇಡಿಂಗ್ ವಿಧಾನವನ್ನು ಬಳಸಿ ನಷ್ಟವಾಗದಂತೆ ನೋಡಿಕೊಳ್ಬಹುದು. ಭಾರತದ 2ನೇ ಅತಿದೊಡ್ಡ ಸ್ಟಾಕ್ ಬ್ರೋಕರ್ ಜೆರೋದಾ ಸಂಸ್ಥೆ 2023-24ರಲ್ಲಿ 4,700 ಕೋಟಿ ರೂಪಾಯಿ ಲಾಭ ಗಳಿಸಿದೆ. ಅದರ ಲಾಭ 62% ಏರಿಕೆಯಾಗಿದೆ. ಜೆರೋದಾದಲ್ಲಿ ಷೇರು ಹೂಡಿಕೆದಾರರು 1 ಲಕ್ಷ ಕೋಟಿ ರೂಪಾಯಿಗೆ ಹೆಚ್ಚು ಅನ್ರಿಯಲೈಸ್ಡ್ ಲಾಭ ಗಳಿಸಿದ್ದಾರೆ. ಮತ್ತೊಂದು ಕಡೆ ನಿಫ್ಟಿ 26,000 ಅಂಕಗಳ ಗಡಿ ದಾಟಿದೆ. ಸೆನ್ಸೆಕ್ಸ್ 85,000 ಅಂಕಗಳ ಗಡಿ ದಾಟಿದೆ. ಜೂನ್ನಲ್ಲಿ ಮ್ಯೂಚುವಲ್ ಫಂಡ್ ಸಿಪ್ ಮೂಲಕ ಷೇರುಪೇಟೆಗೆ 21,262 ಕೋಟಿ ರೂಪಾಯಿ ಹಣ ಹರಿದು ಬಂದಿದೆ. ವಿದೇಶಿ ಹೂಡಿಕೆದಾರರು ಜೂನ್ನಲ್ಲಿ 26,565 ಕೋಟಿ ರೂಪಾಯಿಗಳನ್ನು ಭಾರತೀಯ ಶೇರ್ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದ್ದಾರೆ. ಇವೆಲ್ಲವೂ ಸಕಾರಾತ್ಮಕ ಅಂಶಗಳಾಗಿರುವುದರಿಂದ ಭಾರತೀಯರು ದೇಶದ ಆರ್ಥಿಕ ಬೆಳವಣಿಗೆಯ ಲಾಭವನ್ನು ಪಡೆಯಲು ಷೇರುಗಳಲ್ಲಿ, ಮ್ಯೂಚುವಲ್ ಫಂಡ್ಗಳಲ್ಲಿ, ಬಾಂಡ್ಗಳಲ್ಲಿ ಅರಿತು ಹೂಡಿಕೆ ಮಾಡುವುದು ಉತ್ತಮ ಎನ್ನುತ್ತಾರೆ ತಜ್ಞರು. ವೀಕ್ಷಕರೇ, ಇಂತಹ ಮತ್ತಷ್ಟು ವಿಡಿಯೋಗಳಿಗೋಸ್ಕರ ವಿಶ್ವವಾಣಿ ಟಿವಿ ಸ್ಪೆಷಲ್ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.